ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಎಲ್ಲರಿಗೂ ನನ್ನ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಯಾರಾದರೂ ಹೊಸದಾಗಿ ನನ್ನ ಚಾನಲ್ನಲ್ಲಿ ಕತೆ ಕೇಳ್ತಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ. ಹಾಗೆ ನನ್ನ ಕತೆ ನಿಮ್ಮೆಲ್ಲರಿಗೂ ಇಷ್ಟ ಆದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ. ದ್ವೇಷದ ಜ್ವಾಲೆ ಮುಂದುವರೆದ ಸಂಚಿಕೆ. ಸಾಗರಿಗೆ ಆರ್ಯನನ್ನು ಹಾಗೂ ಅವನಾಡಿದ ಮಾತುಗಳನ್ನು ನೆನೆದಾಗಲೆಲ್ಲ ಅವಳ ಮನಸ್ಸು ವಿಲಿ ಎಂದು ಒದ್ದಾಡುತ್ತಿತ್ತು. ಇತ್ತೀಚೆಗಂತೂ ಅವಳ ಮನಸ್ಸಿಗೆ ನೆಮ್ಮದಿ ಇಲ್ಲದ ಹಾಗೆ ಪೂರ್ತಿಯಾಗಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಳು. ಯಾವುದರ ಮೇಲೂ ಆಸಕ್ತಿ ಇರಲಿಲ್ಲ. ಆಫೀಸಿಗೆ ಹೋಗಲು ಮನಸ್ಸಿಲ್ಲ ಎಂದರೂ ಕೂಡ ಮನೆಯಲ್ಲಿದ್ದರೆ ಅದೇ ಆಲೋಚನೆಗಳು ತನ್ನನ್ನು ಕಿತ್ತು ತಿನ್ನುತ್ತವೆ ಎಂದು ಆಲೋಚಿಸಿ ಅಂದು ಆಫೀಸಿಗೆ ಬಂದಿದ್ದಳು. ಬೆಳಗ್ಗೆಯಿಂದ ತಲೆನೋವು ಬಿಡದೆ ಅವಳನ್ನು ಹಿಂಬಾಲಿಸುತ್ತಿತ್ತು. ಆದರೂ ಕೆಲಸ ಇದ್ದಿದ್ದರಿಂದ ಅದೇ ತಲೆನೋವಿನಿಂದ ಲ್ಯಾಪ್ಟಾಪ್ ಮುಂದೆ ಕುಳಿತು ಕೆಲಸ ಮಾಡುತ್ತಿದ್ದಳು. ಅದಾಗಲೇ ಸಂಜೆ 4ರ ಸಮಯವಾಗಿತ್ತು. ಕೆಲಸ ಮಾಡುತ್ತಿದ್ದವಳ ಫೋನ್ ಸದ್ದು ಮಾಡಿತು. ಫೋನ್ ಎದುರಿಗೆ ಟೇಬಲ್ ಮೇಲೆ ಇದ್ದಿದ್ದರಿಂದ ಯಾರು ಎಂದು ಫೋನ್ ಪರದೆ ಮೇಲೆ ಹಾಗೆ ಕಣ್ಣಾಯಿಸಿದಳು. ಧೀರಜ್ ಕರೆ ಮಾಡುತ್ತಿದ್ದನು. ಅವಳ ಮದುವೆ ನಿಶ್ಚಯ ಆಗುವುದಕ್ಕೂ ಮೊದಲು ಪ್ರತಿದಿನ ಅವಳಿಗೆ ಕರೆ ಮಾಡಿ ಮಾತನಾಡಿಸುತ್ತಿದ್ದನು. ಮದುವೆ ನಿಶ್ಚಯ ಆಗಿ ಮದುವೆಯಾದ ನಂತರ ಆಗೊಮ್ಮೆ ಈಗೊಮ್ಮೆ ಕರೆ ಮಾಡಿ ಮಾತನಾಡುತ್ತಿದ್ದನು. ಈಗ ತಮ್ಮಿಬ್ಬರಿಗೂ ಮದುವೆ ಎಂದು ಅವನ ಅತ್ತೆ ಹೇಳಿದ ಮೇಲೆ ಅವನು ಕರೆ ಮಾಡಿರಲಿಲ್ಲ. ಇಷ್ಟು ದಿನ ಸುಮ್ಮನಿದ್ದವನು ಇಂದು ಸಾಗರಿಗೆ ಕರೆ ಮಾಡುತ್ತಿದ್ದನು. ಧೀರಜ್ ಯಾಕೆ ಕಾಲ್ ಮಾಡುತ್ತಿದ್ದಾನೆ ಎಂದುಕೊಂಡವಳು ಫೋನ್ ಕೈಯಲ್ಲಿ ಹಿಡಿದು ಕರೆ ಸ್ವೀಕರಿಸಿ, ಹೇಳು ಧೀರಜ್ ಎಂದಳು. ಏನು ಮಾಡ್ತಿದೀಯಾ ಸಾಗರಿ, ಬ್ಯುಸಿ ಇದೆಯಾ? ನಾನು ಕಾಲ್ ಮಾಡಿದ್ದು ಡಿಸ್ಟರ್ಬ್ ಆಯ್ತಾ ಎಂದನು. ಆಫೀಸ್ನಲ್ಲಿ ಇದ್ದೀನಿ, ಬ್ಯುಸಿ ಇಲ್ಲ, ಅದೇನು ಹೇಳು ಎಂದಳು. ಏನಿಲ್ಲ, ಇವತ್ತು ಯಾಕೋ ನಿನ್ನ ಜೊತೆ ಕಾಫಿ ಕುಡಿಯಬೇಕು ಅನಿಸಿತು, ಅದಕ್ಕೆ ಬರ್ತೀಯಾ ಅಂತ ಕೇಳೋಣ ಎಂದು ಕಾಲ್ ಮಾಡಿದೆ. ಫ್ರೀ ಇದ್ರೆ ಬರ್ತೀಯಾ ಎಂದನು. ಅವಳಿಗೂ ತಲೆನೋವು ಇದ್ದಿದ್ದರಿಂದ ಹೊರಗೆ ಹೋಗಿ ಕಾಫಿ ಕುಡಿದರೆ ಮೈಂಡ್ ಫ್ರೆಶ್ ಆಗಬಹುದು ಎಂದು ಯೋಚಿಸಿದವಳು, ಬರ್ತೀನಿ, ಎಲ್ಲಿಗೆ ಬರಬೇಕು ಹೇಳು ಎಂದಳು. ಅವಳು ಸುಲಭವಾಗಿ ಒಪ್ಪಿಗೆ ಕೊಟ್ಟವಳನ್ನು ನೋಡಿ ಬಹಳ ಖುಷಿಯಾಯಿತು. ಅವಳು ಬರಬೇಕಾಗಿದ್ದ ಕಾಫಿ ಶಾಪ್ ಅಡ್ರೆಸ್ ಹೇಳಿ ಕರೆ ತುಂಡರಿಸಿದನು. ಲ್ಯಾಪ್ಟಾಪ್ ಮುಚ್ಚಿಟ್ಟು ಮೊಬೈಲನ್ನು ಕೈಯಲ್ಲಿ ಹಿಡಿದು ತನ್ನ ತಂದೆಯ ಚೇಂಬರ್ಗೆ ಬಂದವಳು, ಡ್ಯಾಡ್, ಕಾಫಿಗೆ ಬರ್ತೀಯಾ ಎಂದು ಧೀರಜ್ ಕಾಲ್ ಮಾಡಿದ. ನನಗೂ ಯಾಕೋ ಬೆಳಗ್ಗೆಯಿಂದ ತಲೆನೋವು, ಮೂಡ್ ಅಪ್ಸೆಟ್ ಆಗಿದೆ, ಹೋಗಿ ಬರ್ತೀನಿ ಎಂದಳು. ಧೀರಜ್ ಹೆಸರು ಕೇಳುತ್ತಿದ್ದ ಹಾಗೆ ಅದೇಕೋ ಶ್ರೀಕಾಂತ್ ಅವರಿಗೆ ಬೇಸರವಾಯಿತು. ಧೀರಜ್ ಹೆಸರು ಇರುವ ಜಾಗದಲ್ಲಿ ಆರ್ಯ ಇದ್ದಿದ್ದರೆ ಅದೆಷ್ಟು ಸಂತೋಷ ಪಡುತ್ತಿದ್ದರು ಎನ್ನುವುದು ಅವರಿಗೆ ಗೊತ್ತು. ಇದೇನು ಮಗಳೇ, ಇಷ್ಟು ದಿನ ಕಾಲ್ ಮಾಡದವನು ಇವತ್ತು ಕಾಲ್ ಮಾಡಿ ಕಾಫಿಗೆ ಕರೆಯುತ್ತಿದ್ದಾನೆ? ನಿನ್ನ ಅಮ್ಮ ಏನಾದರೂ ಹೇಳಿದ್ದಾಳ ಎಂದರು ಅನುಮಾನದಲ್ಲಿ. ಅಮ್ಮ ಯಾಕೆ ಹೇಳ್ತಾರೆ ಡ್ಯಾಡ್, ಹಾಗೇನಿಲ್ಲ, ಅವನು ನಾನು ಇವತ್ತು ಹೊಸದಾಗಿ ಹೊರಗೆ ಹೋಗ್ತಿಲ್ಲವಲ್ಲ ಎಂದಳು. ನೀವಿಬ್ಬರು ಮೊದಲು ಹೋಗಿದ್ದೇ ಬೇರೆ, ಈಗ ಹೋಗುತ್ತಿರುವುದು ಬೇರೆ ಸಾಗರಿ. ಸರಿ ಬಿಡು, ಬರ್ತೀನಿ ಎಂದು ಹೇಳಿದ್ದೀಯಾ, ಹೋಗಿ ಬಾ. ನನಗಿಲ್ಲಿ ವರ್ಕ್ ಸ್ವಲ್ಪ ಜಾಸ್ತಿ ಇದೆ, ನಾನು ಮನೆಗೆ ಹೋಗೋದು ಲೇಟ್ ಆಗುತ್ತೆ, ನೀನು ಕಾಫಿ ಕುಡಿದು ಮನೆಗೆ ಹೋಗು ಎಂದರು. ಆಯಿತು ಎಂದು ತಲೆಯಾಡಿಸಿ ಅಲ್ಲಿಂದ ಹೊರಟಳು. ಸಾಗರಿ ಕಾರಿನಲ್ಲಿ ಹೋಗುವಾಗ ತಂದೆ ಹೇಳಿದ ಮಾತಿನ ಮೇಲೆ ಗಮನ ಹರಿಸಿದಳು. ಡ್ಯಾಡ್ ಹೇಳಿದ್ದು ಒಂದು ರೀತಿ ಸರಿ ಇದೆಯಲ್ಲ. ಎಷ್ಟೋ ಸಲ ನಾನು ಧೀರಜ್ ಹೊರಗೆ ಹೋಗಿದ್ದೇವೆ, ಆದರೆ ಇವತ್ತು ಯಾಕೋ ಅವನ ಜೊತೆ ಹೋಗಲು ಮನಸ್ಸಿಗೆ ಬೇಜಾರಾಗುತ್ತಿದೆ. ಅವನು ಕಾಫಿಗೆ ಕರೆದಾಗ ನನಗೆ ಕೆಲಸ ಇದೆ, ಬರುವುದಿಲ್ಲ ಎಂದು ಹೇಳಬೇಕಿತ್ತು ಎಂದು ಯೋಚಿಸಿದವಳು ಧೀರಜ್ ಹೇಳಿದ ಕಾಫಿ ಶಾಪ್ ಬಳಿ ಬಂದಿದ್ದಳು ಸಾಗರಿ. ಧೀರಜ್ ಮೊದಲೇ ಅಲ್ಲಿಗೆ ಬಂದು ಸಾಗರಿಗಾಗಿ ಕಾಯುತ್ತಾ ನಿಂತಿದ್ದನು. ಕಾರಿನಿಂದ ಇಳಿದು ಮುಂದೆ ಬಂದವಳಿಗೆ ಚಂದದ ಮುಗುಳು ನಗೆ ನೀಡಿ, ನಾನು ಕರೆಯುತ್ತಿದ್ದ ಹಾಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಸಾಗರಿ, ಒಳಗೆ ಹೋಗೋಣ ಬಾ ಎಂದು ಹೇಳಿ ಮುಂದೆ ನಡೆದನು. ಸಾಗರಿ ಅವನನ್ನು ಹಿಂಬಾಲಿಸಿದಳು. ಸಂಜೆಯಾಗಿದ್ದರಿಂದ ಅದಾಗಲೇ ಕಾಫಿ ಶಾಪ್ ಜನರಿಂದ ತುಂಬಿ ಹೋಗಿತ್ತು. ಇಬ್ಬರು ಖಾಲಿ ಇದ್ದ ಒಂದು ಟೇಬಲ್ನಲ್ಲಿ ಎದುರು ಬದರಾಗಿ ಕುಳಿತರು. ಒಬ್ಬ ವೇಟರ್ ಬಂದು ಅವರ ಟೇಬಲ್ ಬಳಿ ಮೆನು ಕಾರ್ಡ್ ಇರಿಸಿ ಹೋದ. ಮೆನು ಕಾರ್ಡನ್ನು ಸಾಗರಿಯ ಕಡೆ ದೂಡುತ್ತಾ, ನೀನೇ ಆರ್ಡರ್ ಮಾಡು ಎಂದನು. ಬೇಡ, ನೀನೇ ಆರ್ಡರ್ ಮಾಡು ಎಂದು ಹೇಳಿ ಸುಮ್ಮನೆ ಕುಳಿತಳು ಸಾಗರಿ. ಈಗ ಅವಳಿಗೆ ಯಾವುದರ ಮೇಲೂ ಆಸಕ್ತಿ ಇರಲಿಲ್ಲ. ಮೆನು ಕಾರ್ಡ್ ಕೈಯಲ್ಲಿ ಹಿಡಿದವನು, ಕ್ಯಾಪಚಿನೋ ಆರ್ ಕೋಲ್ಡ್ ಕಾಫಿ ಎಂದನು.
ನನಗೆ ಬೇಡ, ನಾರ್ಮಲ್ ಫಿಲ್ಟರ್ ಕಾಫಿ ಹೇಳು ಸಾಕು ಎಂದಳು. ಇದೇನು ಸಾಗರಿ, ನೀನು ಯಾವತ್ತೂ ಕೆಪಾಚಿನ ತಾನೇ ಕುಡಿಯೋದು ಎಂದನು. ಇವತ್ತು ಫಿಲ್ಟರ್ ಕಾಫಿ ಸಾಕು ಧೀರಜ್ ಎಂದಳು. ಅವನು ಮತ್ತೇನು ಮಾತನಾಡದೆ ಸಾಗರಿಗೆ ಫಿಲ್ಟರ್ ಕಾಫಿ, ತನಗೆ ಕೆಪಾಚಿನೋ 2 ಕಾಫಿ ಆರ್ಡರ್ ಮಾಡಿದನು. ಸಾಗರಿಯ ಜೊತೆ ಮಾತನಾಡಬೇಕು ಎನ್ನುವ ಉದ್ದೇಶದಿಂದಲೇ ಧೀರಜ್ ಅವಳನ್ನು ಕಾಫಿಗೆ ಕರೆದಿರುವುದು. ಆದರೆ ಸಾಗರಿ ಮಾತ್ರ ಬಾಯಿ ಬಿಡದೆ ಸುಮ್ಮನೆ ಕುಳಿತಿದ್ದಳು. ಸಾಗರಿ, ಏನಿವತ್ತು ಇಷ್ಟೊಂದು ಸೈಲೆಂಟಾಗಿ ಕೂತಿದೆಯಲ್ಲ, ಏನಾದರೂ ಮಾತನಾಡು ಎಂದನು. ಅಷ್ಟರಲ್ಲಿ ಅವಳ ಫೋನ್ ಸದ್ದು ಮಾಡಿತು. ಯಾರು ಎಂದು ನೋಡಿದರೆ ಕನಕ ಕರೆ ಮಾಡುತ್ತಿದ್ದಳು. ಕರೆ ಸ್ವೀಕರಿಸಿ, ಹೇಳು ಕನಕ ಎಂದಳು. ಮೇಡಮ್, ಅಗ್ನಿ ನಿಮ್ಮ ಜೊತೆ ಮಾತನಾಡಬೇಕು ಅಂದ, ಅದಕ್ಕೆ ಕಾಲ್ ಮಾಡಿದೆ ಎಂದಳು. ಸರಿ ಕೊಡು ಎಂದಳು ಸಾಗರಿ. ಕನಕ ಮಗುವಿಗೆ ಫೋನ್ ಕೊಡುತ್ತಿದ್ದ ಹಾಗೆ ನನಗೆ ಅದು ಬೇಕು ಇದು ಬೇಕು ಎಂದು ವರದಿ ಒಪ್ಪಿಸುತ್ತಿದ್ದ ಮಗು ಅವಳ ಜೊತೆ ಮಾತನಾಡುತ್ತಿತ್ತು. ಇತ್ತ ಅಸಹನೆಯಲ್ಲಿ ಹಣೆ ನೀವಿಕೊಂಡ ಧೀರಜ್, ಈಗಲೇ ಫೋನ್ ಬರಬೇಕಿತ್ತಾ ಎಂದು ಮನದಲ್ಲೇ ಹೇಳಿಕೊಂಡನು. ಸ್ವಲ್ಪ ಸಮಯ ಮಗುವಿನ ಜೊತೆ ಮಾತನಾಡಿ ಕರೆ ತುಂಡರಿಸಿದಳು. ಅಷ್ಟರಲ್ಲಿ ಅವರು ಆರ್ಡರ್ ಮಾಡಿದ ಕಾಫಿ ಬಂದಿತ್ತು. ಇಬ್ಬರು ಸುಮ್ಮನೆ ಕಾಫಿ ಕುಡಿಯುತ್ತಿದ್ದರು. ಕಾಫಿ ಹೇಗಿದೆ, ಅವಳನ್ನು ಮಾತಿಗೆ ಎಳೆಯುವ ಸಲುವಾಗಿ ಬೇಕೆಂದೇ ಕೇಳಿದನು ಧೀರಜ್. ಫಿಲ್ಟರ್ ಕಾಫಿ ಅಲ್ವಾ, ಸೂಪರ್ ಆಗಿದೆ ಎಂದು ಹೇಳುತ್ತಾ ಕಾಫಿ ಕುಡಿಯುವುದನ್ನು ಮುಂದುವರೆಸಿದಳು. ಅಷ್ಟರಲ್ಲಿ ಅವಳ ಮೊಬೈಲಿಗೊಂದು ಮೆಸೇಜ್ ಬಂದಿತ್ತು. ಕಾಫಿ ಕಪ್ಪನ್ನು ಟೇಬಲ್ ಮೇಲೆ ಇರಿಸಿ ಮೊಬೈಲ್ನಲ್ಲಿ ಬಂದಿರುವ ಮೆಸೇಜ್ ನೋಡುತ್ತಾ ಕುಳಿತಳು. 5 ನಿಮಿಷ ಆದರೂ ಮೊಬೈಲಿನಿಂದ ಕಣ್ಣು ಹೊರತೆಗೆಯದೆ ಇರುವುದನ್ನು ನೋಡಿದ ಧೀರಜ್, ಸಾಗರಿ, ಅಷ್ಟೊತ್ತಿಂದ ಮೊಬೈಲ್ನಲ್ಲಿ ಏನು ನೋಡ್ತಿದ್ದೀಯಾ ಎಂದನು. ಡ್ಯಾಡ್ ಒಬ್ಬರಿಗೆ ಸ್ಕೂಲ್ ಬಗ್ಗೆ ವಿಚಾರಿಸಲು ಹೇಳಿದರು ಧೀರಜ್. ಅವರು 3-4 ಸ್ಕೂಲಿನ ಡೀಟೇಲ್ಸ್ ಕಳಿಸಿದ್ದಾರೆ. ಮುಂದಿನ ವಾರವೇ ಅಗ್ನಿಯನ್ನು ಅಡ್ಮಿಷನ್ ಮಾಡಿಸಬೇಕು, ಅದಕ್ಕೆ ನೋಡುತ್ತಿದ್ದೇನೆ ಎಂದಳು. ಅವಳ ಮಾತು ಕೇಳಿ, ಅಲ್ಲ ಸಾಗರಿ, ಯಾವಾಗಲೂ ಮಗುವಿನ ಬಗ್ಗೆ ಯೋಚಿಸುತ್ತಿದ್ದರೆ ನಿನ್ನ ಬಗ್ಗೆ ನೀನು ಯಾವಾಗ ಯೋಚಿಸುವುದು? ಮಗುವಿನ ಜವಾಬ್ದಾರಿ ನಮ್ಮದು ಎಂದು ಅತ್ತೆ ಮಾವ ಹೇಳಿದ್ದಾರಲ್ಲ, ಹಾಗಿದ್ರೂ ಕೂಡ ನೀನ್ಯಾಕೆ ಹೀಗೆ ಎಲ್ಲವನ್ನೂ ನಿನ್ನ ಹೆಗಲ ಮೇಲೆ ಹಾಕಿಕೊಳ್ತೀಯ? ಅವರಿಗೂ ಇನ್ನೂ ವಯಸ್ಸಿದೆ, ಮಗುವನ್ನು ಅವರು ನೋಡಿಕೊಳ್ಳುತ್ತಾರೆ, ನೀನು ಆರಾಮಾಗಿ ಇರಬಾರ್ದಾ? ಇಷ್ಟು ದಿನ ಒಬ್ಬಳೇ ಮಗುವಿನ ಜವಾಬ್ದಾರಿಯನ್ನು ತೆಗೆದುಕೊಂಡು ನೋಡಿಕೊಂಡದ್ದು ಸಾಕು. ಇನ್ನು ಮುಂದೆಯಾದರೂ ಅತ್ತೆ ಮಾವನಿಗೆ ಬಿಟ್ಟು ನೀನು ನಿನ್ನ ಪರ್ಸನಲ್ ಲೈಫ್ ಕಡೆ ಗಮನ ಕೊಡು ಎಂದನು ಧೀರಜ್. ಇಷ್ಟರವರೆಗೂ ಮೊಬೈಲ್ ಹಿಡಿದು ಕುಳಿತಿದ್ದವಳು ತಟ್ಟನೆ ಮೊಬೈಲ್ ಆಫ್ ಮಾಡಿ ತಲೆ ಎತ್ತಿ ನೋಡಿದಳು. ಅವನಿಗೆ ಮಗುವಿನ ಮೇಲೆ ಆಸಕ್ತಿ ಇಲ್ಲ ಎಂದು ತಿಳಿದು ಹೋಯಿತು. ತುಂಬ ದಿನ ಆದಮೇಲೆ ಸಿಕ್ಕಿದ್ದಾನೆ, ಮಗು ಹೇಗಿದ್ದಾನೆ ಎಂದು ಕೇಳುವುದು ಬಿಟ್ಟು ಈ ರೀತಿ ಮಾತನಾಡುತ್ತಿದ್ದಾನಲ್ಲ ಎಂದು ಯೋಚಿಸತೊಡಗಿದಳು. ಆಗಲೇ ಮಗುವನ್ನು ಆರ್ಯನಷ್ಟು ಯಾರೂ ಪ್ರೀತಿಸಲಾರರು ಎಂದು ಅಂದು ಅವಳ ತಂದೆ ಹೇಳಿದ ಮಾತುಗಳು ನೆನಪಾದವು. ಅಗ್ನಿ ಆರ್ಯ ಜನ್ಮ ನೀಡಿದ ಮಗು ಅಲ್ಲದೆ ಹೋದರೂ ಕೂಡ ಮಗುವನ್ನು ನೋಡಬೇಕು ಎಂದುಕೊಂಡು ಕರೆದುಕೊಂಡು ಬನ್ನಿ ಎಂದು ಹೇಳಿದವನಿಗೂ ಈಗ ಮಗುವಿನ ಜವಾಬ್ದಾರಿಯನ್ನು ತಂದೆ ತಾಯಿಗೆ ವಹಿಸಿ ಆರಾಮಾಗಿ ಇರು ಎಂದು ಹೇಳುತ್ತಿರುವವನಿಗೂ ಅಜಗಜಾಂತರ ವ್ಯತ್ಯಾಸ ಕಂಡಿತು ಅವಳಿಗೆ. ಸಾಗರಿಯ ತಾಯಿ ಮಗುವಿನ ಜವಾಬ್ದಾರಿ ನಮ್ಮದು ಎಂದು ಹೇಳಿದರೂ ಕೂಡ ಯಾವುದೇ ಕಾರಣಕ್ಕೂ ಮಗುವನ್ನು ಬಿಟ್ಟು ಇರುವುದಿಲ್ಲ ಸಾಗರಿ. ಈ ಮಾತನ್ನು ತಾಯಿಗೆ ಹೇಳುವ ಸಂದರ್ಭ ಬಂದಿಲ್ಲ ಎಂದು ಹಾಗೆ ಸುಮ್ಮನೆ ಉಳಿದಿದ್ದಳು. ಸಾಗರಿ ಮಾತನಾಡುವ ಮೊದಲೇ ಅಲ್ಲೇ ಪಕ್ಕದಲ್ಲಿ ಒಂದು ಹುಡುಗಿಯ ಜೋರು ಜೋರು ಮಾತುಗಳು ಇಬ್ಬರ ಕಿವಿಯ ಮೇಲೂ ಬಿದ್ದವು. ಇಬ್ಬರು ಅತ್ತ ನೋಡುತ್ತಾ ಉಳಿದರು. ನಿಮಗೇನು ಕಣ್ಣು ಕಾಣಲ್ವಾ? ನೋಡಿಕೊಂಡು ಬರಬೇಕೆನ್ನುವುದು ಗೊತ್ತಿಲ್ವಾ? ನಿಮ್ಮಂಥವರಿಗೆಲ್ಲ ಹೆಣ್ಣು ಮಕ್ಕಳನ್ನು ಟಚ್ ಮಾಡುವುದು ಒಂದು ಚಟ ಆಗಿ ಹೋಗಿದೆ. ನೀವು ಏನೇ ಮಾಡಿದರೂ ಸುಮ್ಮನಿರ್ತೀವಿ ಅಂತ ಅಲ್ವಾ ಎಂದು ಎದುರಿಗೆ ನಿಂತಿರುವವನ ಬಳಿ ಜೋರು ಮಾತನಾಡುತ್ತಿದ್ದಳು. ಇಷ್ಟರವರೆಗೂ ಆ ಹುಡುಗಿಯನ್ನು ಅಷ್ಟೇ ನೋಡುತ್ತಿದ್ದ ಸಾಗರಿ ಈಗ ಅವಳು ಬೈಯುತ್ತಿದ್ದ ಹುಡುಗನ ಕಡೆ ಕಣ್ಣು ಹಾಯಿಸಿದಳು. ಅಲ್ಲಿ ನಿಂತಿರುವುದು ಆರ್ಯ. ಆರ್ಯನಿಗೆ ಒಂದು ಹುಡುಗಿ ಬಾಯಿಗೆ ಬಂದ ಹಾಗೆ ಬೈಯುತ್ತಿದ್ದಳು. ಅವನನ್ನು ನೋಡುತ್ತಿದ್ದ ಹಾಗೆ ಆಘಾತವಾದಂತೆ ಎದ್ದು ನಿಂತಳು ಸಾಗರಿ. ಅದೇ ರಸ್ತೆಯಲ್ಲಿ ಹೋಗುತ್ತಿದ್ದ ಆರ್ಯ ಕಾಫಿ ಕುಡಿದು ಹೋಗೋಣ ಎಂದು ಯೋಚಿಸಿ ಕಾಫಿ ಶಾಪ್ ಒಳಗೆ ಬಂದಿದ್ದನು. ಆಗ ಅವನ ಕಣ್ಣಿಗೆ ಸಾಗರಿ ಧೀರಜ್ ಎದುರು ಬದುರಾಗಿ ಕುಳಿತಿರುವುದು ಕಂಡಿತು. ಆ ದೃಶ್ಯವನ್ನು ನೋಡುತ್ತಿದ್ದ ಹಾಗೆ ಅದೇಕೋ ಅವನ ಮನಸ್ಸಿಗೆ ನೋವಾಗಿ ಇಲ್ಲಿ ಕಾಫಿ ಕುಡಿಯುವುದು ಬೇಡ ಎಂದುಕೊಂಡು ಹೊರಗೆ ಹೋಗಲು ತಿರುಗಿದ್ದರಿಂದ ಒಂದು ಹುಡುಗಿಗೆ ಡಿಕ್ಕಿ ಹೊಡೆದನು. ಆರ್ಯ ಡಿಕ್ಕಿ ಹೊಡೆದ ರಭಸಕ್ಕೆ ಆ ಹುಡುಗಿ ಬೀಳಲು ವಾಲುತ್ತಿದ್ದ ಹಾಗೆ ಆ ಹುಡುಗಿಯ ಕೈಯನ್ನು ಬಿಗಿಯಾಗಿ ಹಿಡಿದು ಎಳೆದನು ಆರ್ಯ. ಅಷ್ಟಕ್ಕೆ ಆ ಹುಡುಗಿ ಈ ರೀತಿಯೆಲ್ಲ ಮಾತನಾಡುತ್ತಿದ್ದಳು.
ಅಲ್ಲಿ ಆರ್ಯನನ್ನು ನೋಡಿ ತುಟಿ ಅರಳಿಸಿದ ಧೀರಜ್, ನಿನ್ನ ಮಾಜಿ ಗಂಡನ ಕೃಷ್ಣ ಲೀಲೆಗಳನ್ನು ನೋಡು ಎಂದನು. ಅವನ ಮಾತನ್ನು ಸಾಗರಿಗೆ ಸಹಿಸಲು ಆಗಲಿಲ್ಲ. ಒಂದೇ ಕೋಣೆಯಲ್ಲಿದ್ದರೂ ಹೆಂಡತಿಯ ಒಪ್ಪಿಗೆ ಇಲ್ಲದೆ ಮುಟ್ಟದೆ ಅವಳಿಂದ ದೂರ ಉಳಿದಿರುವವನು ಬೇರೆ ಹೆಣ್ಣನ್ನು ಕೆಟ್ಟ ದೃಷ್ಟಿಯಿಂದ ನೋಡಲು ಹೇಗೆ ಸಾಧ್ಯ ಎಂದು ಯೋಚಿಸುತ್ತಾ ನಿಂತಳು. ನೋಡಿ ಮೇಡಮ್, ಬಾಯಿ ಇದೆ ಎಂದು ಏನೇನೋ ಮಾತಾಡಬೇಡಿ. ನೀವು ಹಿಂದಕ್ಕೆ ಬೀಳ್ತಿದ್ರಿ ಎಂದು ನಿಮ್ಮ ಕೈ ಹಿಡಿದದ್ದು ಅಷ್ಟೇ, ಬೇರೇನಿಲ್ಲ ಎಂದು ಆರ್ಯ ಕೂಡ ಜೋರು ಧ್ವನಿಯಲ್ಲಿಯೇ ಹೇಳಿದನು. ತನ್ನ ತಪ್ಪಿಲ್ಲದಿದ್ದರೂ ಅಷ್ಟು ಜನರ ಎದುರಿಗೆ ಆ ಹುಡುಗಿ ಆ ರೀತಿ ಮಾತನಾಡುವುದನ್ನು ಅವನಿಂದಲೂ ಸಹಿಸಲು ಆಗಲಿಲ್ಲ. ಎಲ್ಲ ಗಂಡಸರು ಹೀಗೆ ಹೇಳುವುದು. ನಿಮ್ಮಂಥ ಕೆಲವು ಗಂಡಸರಿಗೆ ಈ ರೀತಿ ಹೆಣ್ಣು ಮಕ್ಕಳ ಮೈ ಮುಟ್ಟಿ ಚಪಲ ತೀರಿಸಿಕೊಳ್ಳುವ ಆಸೆ ಎಂದಳು. ಅವಳ ಮಾತು ಕೇಳಿದ ಆರ್ಯನಿಗೆ ಭೂಮಿಯೊಳಗೆ ಹುದುಗಿ ಹೋಗುವಂತಾಯಿತು. ಕಾಫಿ ಶಾಪ್ನಲ್ಲಿ ಕುಳಿತಿದ್ದ ಎಲ್ಲರೂ ಅವರಿಬ್ಬರನ್ನೇ ನೋಡುತ್ತಿದ್ದರು. ಸಾಗರಿಗೂ ಕೂಡ ಆ ಹುಡುಗಿ ಆಡಿದ ಮಾತುಗಳನ್ನು ಕೇಳಿ ತುಂಬ ನೋವಾಯಿತು. ನಿಂತಲ್ಲಿಂದ ಅವಳ ಕಾಲುಗಳು ತನ್ನಂತಾನೆ ಮುಂದೆ ನಡೆದವು. ಅವಳು ಮುಂದೆ ಹೋಗಿದ್ದನ್ನು ನೋಡಿದ ಧೀರಜ್ ಎಲ್ಲಿ ಅವಳು ಅವನ ಪರ ಮಾತನಾಡುತ್ತಾಳೋ ಎಂದು ತಿಳಿದು ದಾಪುಗಾಲು ಹಾಕುತ್ತಾ ಇವಳಿಗಿಂತ ಅವನೇ ಮುಂದೆ ಹೋಗಿ ಆರ್ಯನ ಎದುರು ನಿಂತು, ಬಿಡಿ ಮೇಡಮ್, ಇಂಥವನಿಗೆ ಬೇರೆ ಕೆಲಸ ಇಲ್ಲ. ಇವನ ಅಣ್ಣ ಒಬ್ಬ ಇದ್ದಾನೆ. ಇವರಿಬ್ಬರಿಗೂ ಹೆಣ್ಣು ಮಕ್ಕಳ ಜೀವನವನ್ನು ಹಾಳು ಮಾಡುವುದು ಬಿಟ್ಟರೆ ಬೇರೆ ಕೆಲಸ ಇಲ್ಲ ಎಂದು ಬಿಟ್ಟನು. ಆರ್ಯನಿಗೆ ಇಷ್ಟರವರೆಗೂ ಕಷ್ಟದಲ್ಲಿ ತಡೆ ಹಿಡಿದಿದ್ದ ಕೋಪ ಜ್ವಾಲಾಮುಖಿಯಾಗಿ ಉಕ್ಕಿತು. ಬಾಸ್ಟರ್ಡ್ ಎಂದವನೇ ಧೀರಜ್ ಕೊರಳ ಪಟ್ಟಿ ಹಿಡಿದು ಜಮದಗ್ನಿಯ ಸುತನ ಹಾಗೆ ನಿಂತನು. ಸಾಗರಿ ಇಲ್ಲಿ ಏನು ನಡೆಯುತ್ತಿದೆ ಎಂದು ಯೋಚಿಸುವಷ್ಟರಲ್ಲಿ ಧೀರಜ್ ಕೂಡ ಆರ್ಯನ ಕೊರಳ ಪಟ್ಟಿ ಹಿಡಿದು, ನನ್ನ ಕಾಲರ್ ಹಿಡಿಯಲು ಎಷ್ಟೋ ಧೈರ್ಯ ನಿನಗೆ ಎಂದು ಹೇಳುತ್ತಾ ಆರ್ಯನ ಕೊರಳ ಪಟ್ಟಿ ಬಿಗಿಯಾಗಿ ಹಿಡಿದು ನಿಂತನು. ಇಬ್ಬರು ಒಬ್ಬರ ಕೊರಳ ಪಟ್ಟಿ ಹಿಡಿದು ಆಗಲೇ ಕಾಳಗಕ್ಕೆ ತಯಾರಾಗಿ ನಿಂತಂತೆ ನಿಂತಿದ್ದರು. ಅವರಿಬ್ಬರನ್ನು ನೋಡಿ ಸಾಗರಿ ಹೆದರಿ ಹೋದಳು. ಆ ಹುಡುಗಿಯ ಬಳಿ ಭಾರಿ ಸಭ್ಯಸ್ಥನ ಹಾಗೆ ಮಾತನಾಡುತ್ತಿದ್ದೀಯಲ್ಲ, ನಿನ್ನ ಅಣ್ಣ ನಮ್ಮ ಸಾರಿಕಾ ಜೀವನ ಹಾಳು ಮಾಡಿದ್ದು ಮರೆತು ಬಿಟ್ಟೆಯಾ ಎಂದು ಅದೇ ಕೋಪದಲ್ಲಿ ಹೇಳಿದನು ಧೀರಜ್. ಅವರಿಬ್ಬರ ಸಮೀಪ ನಿಂತ ಸಾಗರಿ, ಧೀರಜ್ ಏನು ಮಾತಾಡ್ತಿದ್ದೀಯಾ, ಅವರ ಕೊರಳ ಪಟ್ಟಿ ಬಿಡು ಎಂದಳು. ಇಲ್ಲ ಸಾಗರಿ, ಎಷ್ಟು ಧೈರ್ಯ ಇದ್ದರೆ ಪಬ್ಲಿಕ್ಕಲ್ಲಿ ನನ್ನ ಕಾಲರ್ ಹಿಡಿತಾನೆ ಇವನನ್ನು ಮಾತ್ರ ನಾನು ಇವತ್ತು ಸುಮ್ಮನೆ ಬಿಡೋದಿಲ್ಲ ಎಂದನು ಅದೇ ರೋಷದಲ್ಲಿ. ಧೀರಜ್, ಪಬ್ಲಿಕ್ ಪ್ಲೇಸಲ್ಲಿ ಏನು ನಿನ್ನದು, ಮೊದಲು ಅವರ ಕೊರಳ ಪಟ್ಟಿ ಬಿಟ್ಟು ಅವರ ಬಳಿ ಸಾರಿ ಕೇಳು ಎಂದು ಈ ಬಾರಿ ಕೋಪದಲ್ಲಿ ಹೇಳಿದಳು. ಏನು, ಇಂತಹ ಕ್ಯಾರೆಕ್ಟರ್ಲೆಸ್ ಪರ್ಸನ್ ಬಳಿ ನಾನು ಸಾರಿ ಕೇಳಬೇಕಾ ಎಂದು ಹೇಳುತ್ತಿದ್ದ ಹಾಗೆ ಅವನ ಮಾತನ್ನು ಸಹಿಸದವಳಂತೆ ಧೀರಜ್ ಕೆನ್ನೆಗೆ ಬೀಸಿ ಹೊಡೆದಳು ಸಾಗರಿ. ಎಲ್ಲರ ಎದುರಿಗೂ ಸಾಗರಿ ಹೊಡೆದ ಹೊಡೆತಕ್ಕೆ ತತ್ತರಿಸಿ ಹೋದನು ಧೀರಜ್. ಪಟ್ಟನೆ ಆರ್ಯನ ಕೊರಳ ಪಟ್ಟಿ ಬಿಟ್ಟು ನಿಂತನು. ಅವರ ಬಗ್ಗೆ ನಿನಗೇನು ಗೊತ್ತು ಎಂದು ಈ ರೀತಿ ಮಾತಾಡ್ತಿದ್ದೀಯಾ? ಫಸ್ಟ್ ಆಫ್ ಆಲ್ ಅವರ ಬಗ್ಗೆ ಈ ರೀತಿ ಮಾತನಾಡಲು ನಿನಗೇನು ರೈಟ್ಸ್ ಇದೆ? ಈಗಲೇ ಅವರ ಬಳಿ ಸಾರಿ ಕೇಳು ಎಂದವಳ ಕಣ್ಣುಗಳು ಕೋಪಕ್ಕೆ ಜ್ವಾಲೆಯಾಗಿ ಉರಿಯುತ್ತಿದ್ದವು. ಕೊನೆಗೂ ನಿನ್ನ ಬುದ್ಧಿ ತೋರಿಸಿಬಿಟ್ಟೆಯಲ್ಲ ಸಾಗರಿ. ಇವನಿಗೋಸ್ಕರ ನನ್ನ ಮೇಲೆ ಕೈ ಮಾಡ್ತಿದ್ದೀಯಾ? ಅಂದರೆ ಇವನ ಮೇಲೆ ಪ್ರೀತಿ ಉಕ್ಕಿ ಅರಿತಿದೆ ಅಲ್ವಾ? ನಾನು ಇವನ ಬಳಿ ಸಾರಿ ಕೇಳುವುದಲ್ಲ, ಇವನು ನನ್ನ ಬಳಿ ಸಾರಿ ಕೇಳಬೇಕು ಎಂದವನೇ ಅಲ್ಲಿ ನಿಲ್ಲದೆ ಹೊರಟನು. ಧೀರಜ್ ಅಲ್ಲಿಂದ ಹೋಗುತ್ತಿದ್ದ ಹಾಗೆ ಸಾಗರಿ ತುಂಬಿದ ಕಣ್ಣುಗಳಿಂದಲೇ ಆರ್ಯನನ್ನು ದಿಟ್ಟಿಸಿ ನೋಡಿದಳು. ಆರ್ಯ ಕೂಡ ಕೋಪದಲ್ಲೇ ಅವಳನ್ನು ನೋಡಿದನು. ಅವನನ್ನೇ ನೋಡುತ್ತಾ ಸಾರಿ ಎಂದಳು. ಅವಳ ಮಾತು ತನಗೆ ಕೇಳಿಸಲೇ ಇಲ್ಲ ಎನ್ನುವಂತೆ ಮುಖ ತಿರುಗಿಸಿ ಅಲ್ಲಿಂದ ಹೊರಟು ಹೋದನು ಆರ್ಯ. ಇಷ್ಟರವರೆಗೂ ಆರ್ಯನ ಜೊತೆ ಜಗಳ ಮಾಡುತ್ತಿದ್ದ ಹುಡುಗಿ ಕೂಡ ಅಲ್ಲಿಂದ ಹೊರಟಳು. ಇತ್ತ ಕುರ್ಚಿಯ ಮೇಲೆ ಕುಸಿದು ಕುಳಿತಳು ಸಾಗರಿ. ಸ್ವಲ್ಪ ಸಮಯದಲ್ಲಿ ನಡೆದ ಘಟನೆಗಳೆಲ್ಲವೂ ಕನಸಿನಂತೆ ಅವಳ ಮುಂದೆ ಹಾದು ಹೋದವು. ಒಂದೆಡೆ ಕೋಪ ಮಾಡಿಕೊಂಡು ಹೋದ ಧೀರಜ್, ಇನ್ನೊಂದೆಡೆ ತನ್ನನ್ನು ನೋಡಿದರೂ ನೋಡದ ಹಾಗೆ ಹೋದ ಆರ್ಯ. ಎಲ್ಲವನ್ನು ನೆನೆದವಳ ಕಣ್ಣಿನಿಂದ ನೀರು ಇಳಿದವು. 5 ನಿಮಿಷ ಅಲ್ಲೇ ಕುಳಿತು ಯೋಚಿಸಿದವಳಿಗೆ ಒಂದು ಸ್ಪಷ್ಟನೆ ಸಿಕ್ಕಿತು. ಇಷ್ಟು ದಿನ ಇದ್ದ ಮನದಲ್ಲಿನ ದೂಡ ಮಾಯವಾದಂತಾಯಿತು. ಇದ್ದಕ್ಕಿದ್ದ ಹಾಗೆ ಅವಳ ಮುಖದ ಮೇಲೆ ಮುಗುಳು ನಗು ಹಾದು ಹೋಯಿತು. ಇಲ್ಲ, ನಾನು ಇಷ್ಟು ದಿನ ಮಾಡಿದ ತಪ್ಪನ್ನು ಇನ್ಮುಂದೆ ಮಾಡುವುದಿಲ್ಲ ಎಂದುಕೊಂಡು ಬಿಲ್ ಕೊಟ್ಟು ಅಲ್ಲಿಂದ ಹೊರಬಂದು ಕಾರೇರಿ ಮತ್ತೆ ಕಚೇರಿಯ ಬಳಿ ಬಂದಳು. ಹೊರಗಿನಿಂದಲೇ ಡ್ಯಾಡ್ ಎಂದು ಕೂಗುತ್ತಾ ತನ್ನ ತಂದೆಯ ಚೇಂಬರ್ಗೆ ಬಂದಿದ್ದಳು. ಎದ್ದು ನಿಂತು ಏನೋ ಕೆಲಸ ಮಾಡುತ್ತಿದ್ದ ಶ್ರೀಕಾಂತ್ ಅವರು ಮಗಳ ಧ್ವನಿಯನ್ನು ಕೇಳಿ,
ಬಾಗಿಲೆಡೆಗೆ ತಿರುಗಿ, ಏನು ಸಾಗರಿ, ಮನೆಗೆ ಹೋಗ್ತೀನಿ ಎಂದು ಹೇಳಿ ಮತ್ತೆ ಆಫೀಸಿಗೆ ಬಂದಿದ್ದೀಯಾ ಎಂದ ತಂದೆಯ ಮಾತಿನ ಕಡೆ ಗಮನ ಇಲ್ಲದೆ ಅವರ ಮುಂದೆ ನಿಂತು, ನನಗೆ ಆರ್ಯ ಬೇಕು ಡ್ಯಾಡಿ ಎಂದು ಹೇಳುತ್ತಾ ಅವರನ್ನು ತಬ್ಬಿ ಜೋರಾಗಿ ಹತ್ತು ಬಿಟ್ಟಳು. ಮುಂದುವರಿಯುವುದು. ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸುವುದು ಮರೆಯಬೇಡಿ. ಧನ್ಯವಾದಗಳು.